ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಮೃತನ ತಾಯಿಯಿಂದ ದೂರು, ಪತ್ನಿ ಪುತ್ರನಿಂದಲೇ ಹೋಟೆಲ್ ಮಾಲೀಕನ ಕೊಲೆ ಶಂಕೆ, ಹೂತಿದ್ದ ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆ. ಸಾರ್ವಜನಿಕ ರಸ್ತೆ ಪಾರ್ಕ್ ಒತ್ತುವರಿ ಆರೋಪ, ಸೂಕ್ತ ಕ್ರಮಕ್ಕೆ ಸ್ಥಳೀಯರ ತೀವ್ರ ಆಗ್ರಹ, ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 100ಕ್ಕೂ ಹೆಚ್ಚು ಕುಟುಂಬಗಳ ಆಕ್ರೋಶ. ಎನ್ಆರ್ ಸಂತೋಷ್ ಮೇಲೆ ಹಲ್ಲೆ ಆರೋಪ, ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಜೆಡಿಎಸ್ ತೀವ್ರ ವಾಗ್ದಾಳಿ, ಗಂಡಸಿಯಲ್ಲಿ ದೇವೇಗೌಡರ ಕಂಚಿನ ಪ್ರತಿಮೆ ಸ್ಥಾಪಿಸುವುದಾಗಿ ಭರವಸೆ. ಎಚ್.ಸಿ. ಮಹದೇವಪ್ಪ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡುವಂತೆ ಪಟ್ಟು, ಅರಸೀಕೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳಿಂದ ತೀವ್ರ ಒತ್ತಾಯ, ಅಭಿಮಾನಿಗಳಿಂದ ಶಾಸಕ ಶಿವಲಿಂಗೇಗೌಡ ಪರ ಬ್ಯಾಟಿಂಗ್. ವಾರ್ತೆಗಳ ವಿವರ. ಹಾಸನದಲ್ಲಿ ಸಾಲದ ವಿಚಾರಕ್ಕೆ ಪತ್ನಿ ಹಾಗೂ ಅಪ್ರಾಪ್ತ ಪುತ್ರನಿಂದಲೇ ಹೋಟೆಲ್ ಮಾಲೀಕ ಗುರುಮೂರ್ತಿ ಕೊಲೆ ಶಂಕೆ ವ್ಯಕ್ತವಾಗಿದೆ. ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದ್ದು, ತಾಯಿ ದೂರಿನ ಮೇರೆಗೆ ಹೂತಿದ್ದ ಶವವನ್ನ ಹೊರತೆಗೆದು ಪೊಲೀಸರು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದ್ದಾರೆ. ಹಾಸನ ನಗರದ ತಣ್ಣೀರು ಹೊಳದಲ್ಲಿ ಕೆರಡಾಪುರ ಮಿಲಿಟರಿ ಹೋಟೆಲ್ ನಡೆಸ್ತಾ ಇದ್ದ ಗುರುಮೂರ್ತಿ 44 ವರ್ಷ ಅವರಿಂದ ಮೃತಪಟ್ಟ ದೊಡ್ಡದೈವಿ. ಇವರು ವ್ಯಾಪಾರ ಹಾಗೂ ಇನ್ನಿತರ ಕಾರಣಗಳಿಂದಾಗಿ ಸಾಕಷ್ಟು ಸಾಲ ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಪತ್ನಿ ವೀಣಾ ಹಾಗೂ ಗುರುಮೂರ್ತಿ ನಡುವೆ ಆಗಾಗ ಜಗಳ ನಡೀತಾ ಇತ್ತಂತೆ. ಕಳೆದ ಮೇ 14ರಂದು ಮೈಸೂರಿನಲ್ಲಿರುವ ತಾಯಿ ಮನೆಗೆ ಗುರುಮೂರ್ತಿ ಭೇಟಿಯನ್ನ ನೀಡಿದ್ರು. ಈ ವೇಳೆ ಅವರ ಹೊಟ್ಟೆಗೆ ಒಂದು ನೋವು ನಿವಾರಕ ಬ್ಯಾಂಡೇಜ್ ಹಾಕಿಕೊಂಡಿರೋದನ್ನ ತಾಯಿ ರೇಣುಕಾ ಗಮನಿಸಿದ್ರಂತೆ. ಈ ಬಗ್ಗೆ ಮಗನನ್ನ ವಿಚಾರಿಸಿದಾಗ ಪತ್ನಿ ಹಾಗೂ ಪುತ್ರನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಗುರುಮೂರ್ತಿ ಅಳಲನ್ನ ತೋಡಿಕೊಂಡಿದ್ರು ಅಂತ ಹೇಳಲಾಗುತ್ತೆ. ಬಳಿಕ ಮೇ 15ನೇ ತಾರೀಕು ಮೈಸೂರಿನಿಂದ ಹಾಸನಕ್ಕೆ ವಾಪಸ್ ಆಗಿದ್ದ ಗುರುಮೂರ್ತಿ ಮೇ 18ನೇ ತಾರೀಕು ಮನೆಯಲ್ಲೇ ದಿಢೀರ್ ಸಾವನ್ನಪ್ಪಿಟ್ಟಿದ್ರು. ಅಂದೇ ಹಾಸನದ ಬಿಡ್ಕೋಡ್ನಳ್ಳಿ ಮಸಾಣದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿತ್ತು. ಗುರುಮೂರ್ತಿ ಸಾವಿನ ಬಳಿಕ ಅವರ ಮಾವ ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾವನ್ನ ಪರಿಶೀಲನೆ ಮಾಡಿದಾಗ ಆಘಾತಕಾರಿ ಸಂಗತಿ ಒಂದು ಬಯಲಾಗಿದೆ. ಮೇ 17ನೇ ತಾರೀಕು ರಾತ್ರಿ ಗುರುಮೂರ್ತಿ ಅವರ ಮೇಲೆ ಪತ್ನಿ ವೀಣಾ ಹಾಗೂ ಅಪ್ರಾಪ್ತ ಪುತ್ರ ತೀವ್ರವಾಗಿ ಹಲ್ಲೆ ನಡೆಸಿರ್ತಕ್ಕಂಥ ದೃಶ್ಯ ಅದರಲ್ಲಿ ಸೆರೆಯಾಗಿದೆ. ಹಲ್ಲೆಗೆ ಇದೇ ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅಂಡ್ ಹಲ್ಲೆಯ ತೀವ್ರತೆಗೆ ಗುರುಮೂರ್ತಿ ಮನೆಯಲ್ಲೇ ಕುಸಿದು ಬಿದ್ದಿದ್ದರು ಅಂತ ಹೇಳಲಾಗುತ್ತೆ. ಬಳಿಕ ಪತ್ನಿ ಮತ್ತೆ ಪುತ್ರ ಸೇರಿ ಅವರನ್ನ ಎತ್ತಿ ಮಂಚದ ಮೇಲೆ ಮಲಗಿರ್ತಕ್ಕಂಥದ್ದೆಲ್ಲವೂ ಕೂಡ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಅಂಡ್ ಇದೇ ಹಲ್ಲೆಯಿಂದ ಮೇ 18ನೇ ತಾರೀಕು ಗುರುಮೂರ್ತಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದು, ಈ ಸಿಸಿಟಿವಿ ದೃಶ್ಯಾವಳಿ ಹಾಗೂ ಮಗನ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ತಾಯಿ ರೇಣುಕಾ ಅವರು. ಈ ಹಿನ್ನೆಲೆಯಲ್ಲಿ ಪತ್ನಿ ವೀಣಾ ಹಾಗೂ ಅಪ್ರಾಪ್ತ ಪುತ್ರನೇ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಮೇ 25ನೇ ತಾರೀಕು ಹಾಸನ ನಗರ ಪೊಲೀಸರಿಗೆ ದೂರನ್ನ ನೀಡಿದ್ರು. ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡು ಕಾರ್ಯಾಚರಣೆಗಳಿದ್ದ ಪೊಲೀಸರು ಇವತ್ತು ಹಾಸನ ನಗರದ ಬಿಟ್ಕೋಡಿನ ಹಳ್ಳಿಗೆ ತೆರಳಿದ್ದಾರೆ. ಅಲ್ಲಿ ಏನು ಸ್ಮಶಾನದಲ್ಲಿ ಶವವನ್ನ ಹೂಡಲಾಗಿತ್ತು ಅದನ್ನ ಹೊರತೆಗೆದು ಸ್ಥಳದಲ್ಲೇ ಶವದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಮತ್ತೆ ಅದೇ ಜಾಗದಲ್ಲಿ ಶವವನ್ನ ಹೂತಿದ್ದಾರೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕವಷ್ಟೇ ಸಾವಿನ ನಿಖರ ಕಾರಣ ತಿಳಿದು ಬರಲಿದೆ. ನಾವು ಜೊತೆಯಲ್ಲಿ ಒಂದು 5-6 ವರ್ಷ ಇದ್ದು, ಅವಾಗ ಮನೆಯಲ್ಲಿ ಜಗಳ, ಅವಳು ಏನು ಮಾಡ್ತಿದ್ದಿಲ್ಲ, ನಮ್ಮನ್ನು ನೋಡ್ಕೋತಿದ್ದಿಲ್ಲ. ನಮ್ಮ ಮಗ ಏನಂತ ನಾವು ಹುಣಸೂರಲ್ಲಿದ್ದೋ ಅದಕ್ಕೆ ಅಮ್ಮ ನಾವ್ಯಾಕೆ ಬೇರೆ ಆಳುಗಳು ಕೊಡೋದು, ಎಲ್ಲ ಸೇರ್ಕೊಂಡು ಮಾಡೋಣ, ಅವಳಿಗಿನ್ನೂ ವಸ್ತು ಏನೂ ಗೊತ್ತಾಗಕ್ಕಿಲ್ಲ, ಬಾರಮ್ಮ ಅಂದ್ಬಿಟ್ಟು ಲಾರಿ ಮಾಡ್ಕೊಂಡು ಸಾಮಾನು ತಗೊಂಡು ಕರ್ಕೊಂಡೋದ್ರು ಹುಣಸೂರಿಂದ ಹಾಸನ ಕರ್ಕೊಬಂದರು. ನಮ್ಮ ಗಂಡ ಹೆಂಡತಿ ನನ್ನ ಮಗ ಇನ್ನೊಬ್ಬ ಕಣ್ಕಾಣಕ್ಕಿಲ್ಲ ಹುಡ್ಗಂಗೆ ಎಲ್ಲ ಒಟ್ಟಿಗೆ ಬಂದು ಅವಳು ಒಟ್ಟಿಗೆ ಎಲ್ಲ ತುಂಬ್ಕೊಂಡಿರೋಕ್ಕೆ ಕಾಯ ಅಂತ ಜಗಳ ಕಾಯ್ತಾನೆ ಇದ್ಲು ಸೊಸೆ. ಅಂದರೆ ನಮಗೇನು ತುಂಬ ತೊಂದರೆ ಮಾಡೋಳು. ನಾವು ಕೆಲಸ ಮಾಡಿಕೊಂಡು ಹಂಗೂ ಕಷ್ಟಪಟ್ಟು ಏನೇ ಜಗಳ ಆದರೂ ನಾವು ಇದ್ದವ್ರ ಜೊತೇಲಿ ನಾವೇ ಮಾಡ್ತಿದ್ದಲ್ಲ. ಹೋಟ್ಲು ನಮ್ಮ ಯಜಮಾನ್ರು, ನಾವು, ನಮ್ಮ ಮಗ ತಣ್ಣೀರಲ್ಲಿ ಅದೇ ಈಗ ಅವನೆಲ್ಲ ಅಲ್ಲಿ ಹಳ್ಳದಲ್ಲಿತ್ತು ಅಂಡರ್ಗ್ರೌಂಡಲ್ಲಿ ಎಲ್ಲ ಮಾಡ್ತಾಯಿದ್ದೋ ಮಾಡ್ಕೊಂಡು ಹೋಯ್ತಿದ್ದೋ. ಆಮೇಲೆ ಏನಾಯಿತು, ಇವರು ಒಂದ್ಸಲಿ ನಮ್ಮ ತಮ್ಮದಿರು ಕರ್ಸಿ ಹಿಂಗೆ ಬೈತಾ ಇರ್ತಾರೆ. ನನಗೆ ಏನು ಕೆಲಸ ಮಾಡಲ್ಲ ಅವಳು, ಎಲ್ಲ ನಾನು ಒಬ್ಬಳೇ ಮಾಡಬೇಕು ಮನೇಲೆಲ್ಲ ಹೋಟ್ಲಲ್ಲೆಲ್ಲ ಅಂತ ಹೇಳ್ದು. ಅದಕ್ಕೆ ನಮ್ಮ ತಮ್ಮದಿರು ವಯಸ್ಸಾಗಿ ಯಾಕೆ ಮಾಡಬೇಕು, ಅವರೇ ಹೋಟ್ಲು ಮಾಡ್ಕೊಳ್ಳಿ ಬಂದ್ಬಿಟ್ಟು ಬೇರೆ ಇರು ಅಂದ್ಬಿಟ್ಟು ನಮಗೆ ಬೇರೆ ಇರಿಸಿದ್ರು. ನಾವು ಬೇರೆ ಹೋಗಿ ಮೈಸೂರಲ್ಲಿ ಒಂದು ಹೋಟ್ಲು ಮಾಡ್ಕೊಂಡ್ರು ಆಮೇಲೆ ಹೋಗಿ 2 ವರ್ಷದ ಮೇಲೆ ನಮ್ಮ ಯಜಮಾನ್ರು ತೀರ್ಕೊಬಿಟ್ರು. ಆವಾಗ ಹಿರಿ ಜೊತೆಲಿ ಆವಾಗಲೂ ನನ್ನ ಮನೆಗೆ ಬರೋದೇ ಬೇಡ ನಿಮ್ಮಮ್ಮ, ಯಾರು ಬರಬಾರ್ದು, ಹಂಗಾದರೆ ನಾನು ನಿನ್ನ ಜೊತೆ ಇರ್ತೀನಿ, ಇಲ್ಲ ಅಂದರೆ ಇರೋಕ್ಕಿಲ್ಲ ಅಂದ್ಲು
ಅದಕ್ಕೆ ನಾವೇನು ಮಾಡ್ದೋ ಬೇಡ ಗಂಡ ಹೆಂಡತಿ ನಾವು ಬೇರೆ ಮಾಡೋದು ಬೇಡ ಅವ್ರು ಚೆನ್ನಾಗಿರಲಿ ಅಂದ್ಬಿಟ್ಟು ನಾವೇ ದೂರ ಹೋಗಿ ಹೋಟ್ಲು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೋ. ಯಾವಾಗಾರು ಬಂದರೆ ಮಗನ ಮನೆ ಅಂತ ಬಂದರೆ ಮಾತಾಡ್ಸ್ತಿದ್ದಿಲ್ಲ, ಯಾವತ್ತೂ ಮಾತಾಡ್ಸಿಕ್ಕಿಲ್ಲ ಸರ್, ಇವತ್ತಿಗೂ ಮಾತಾಡಲ್ಲ ಅವಳು. ಒಂದು ಗ್ಲಾಸ್ ನೀರು ಕೊಡ್ತಿದ್ದಿಲ್ಲ, ಊಟ ಆಗ್ತಿದ್ದಿಲ್ಲ. ಹಂಗಿದ್ರು ನನ್ನ ಮಗನೇ ತಟ್ಟೆಗೆ ಊಟ ತಂದು ಊಟ ಮಾಡಮ್ಮ ಅಂತ ಕೊಡೋನು. ನನ್ನ ಮಗ ನೋಡ್ಕೋತಿದ್ದ, ನಮಗೇನು ನೋಡ್ಕೊಳ್ಳಿಲ್ಲ. ಅದನ್ನ ನಾನು ಮತ್ತೆ ತೀರೋಗ್ಬಿಟ್ಟಿದ್ರು. ಒಂದು 15 ದಿನ ಅದು ನಾವು ತಿಥಿಗೆ ಬಂದಿದ್ವಿ. ತಿಥಿಗೆ ಬಂದ ತಕ್ಷಣ ಬೆಳಗ್ಗೆ ಅದು ವೈಕುಂಠ ಸಮಾರಾಧನೆ ಇತ್ತು ಬೆಳಗ್ಗೆ, ಅದಕ್ಕೆ ಹೋಗ್ಬೇಕಾಯ್ತು. ನಾವು ಕೇರಳಪುರ ಅನ್ನೋ ಗ್ರಾಮದಲ್ಲಿ ಉಳ್ಕೊಂಡಿದ್ವಿ. ಬೆಳಗ್ಗೆ ಸಡನ್ಲಿ ನಮಗೆ ಫೋನ್ ಬಂತು. ಫೋನ್ ಬಂದಾಗ 9 ಗಂಟೆ ಈ ಥರ ಮೂರ್ತಿ ತೀರೋಗಿದ್ದಾನೆ ಅಂದ್ಬಿಟ್ಟು. ಆವಾಗ ನನಗೆ ಅನುಮಾನ ಬಂತು. ನಾವು ಶಾಕಾಗಿ ಗಾಬರಿಯಾಗಿ ನಮ್ಮ ಅಕ್ಕವ್ರು ಕರ್ಕೊಂಡು ಬಂದ್ವಿ. ಬಂದು ನೋಡಿದಾಗ ಅಲ್ಲಿ ಹೆಣದ ಹತ್ರ ಯಾರೂ ಇರಲಿಲ್ಲ. ಸುಮ್ಮನೆ ಒಂದು 10 ಜನ ಕೂತಿದ್ರು ಅಷ್ಟೇ. ಆಮೇಲೆ ಅವ್ರು ಹುಡುಗಿ ಕಡೆಯವರೆಲ್ಲ ಬಂದ್ಬಿಟ್ಟು ಹುಡುಗ ಎಲ್ಲೆಲ್ಲಿ ಸಾಲ ಮಾಡಿದ್ದಾನೆ, ಎಲ್ಲೆಲ್ಲಿ ಲೋನ್ ತೊಗೊಂಡಿದ್ದಾನೆ, ಯಾವ ಇನ್ಶೂರೆನ್ಸ್ ಬರುತ್ತೆ, ಅವ್ರಿಗೆಲ್ಲ ಕರೆಸಿ ಬ್ಯಾಂಕವ್ರಿಗೆ ಕರೆಸಿ, ಇನ್ಶೂರೆನ್ಸವ್ರಿಗೆ ಕರೆಸಿ, ಸಂಬಂಧಪಟ್ಟವ್ರು ಬೇರೆಯವ್ರಿಗೆ ಕರೆಸಿ ಸಾಲ ಎಲ್ಲ ಮನ್ನಾ ಆಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಹೊರತು ಬೇರೆ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ ಅವರು. ಸತ್ತವನೇನೋ ಕಣ್ಣೀರು ಇಲ್ಲ, ಮಕ್ಕಳಲ್ಲೂ ಇಲ್ಲ, ಹೆಂಡ್ತಿನೂ ಇಲ್ಲ, ಬರೀ ಅವರು ದುಡ್ಡಿನ ಬಗ್ಗೆ ಸಾಲ ಮನ್ನಾ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ನಾವು ಇದು ಒದ್ದಾಡಿ ಸತ್ತ ಅಂತ ಹೇಳಿದ್ರು. ಮಗನ ಕೇಳಿದೆ, CCTV ಫುಟೇಜ್ ಕೇಳಿದೆ. ಅವ್ನು ಎಷ್ಟೊತ್ತಾದರೂ ಕೊಡಲೇ ಇಲ್ಲ, ಬೆಳಗ್ಗೆವ್ರಿಗೆ ಸಂಜೆವರೆಗೂ. ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ಕೇಳಿದ್ರು ಬಾಡಿನ ಉಣೋದ ಅಥವಾ ಸುಡೋದ ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿದೆ. ಊತ್ರೆ ಡಾಕ್ಯುಮೆಂಟ್ ಸಿಗೋಲ್ಲ, ಡೆತ್ ಸರ್ಟಿಫಿಕೇಟು, ಸುಟ್ಟರೆ ಸಿಗುತ್ತೆ ಅಂದರು. ಯಾರು ಹೇಳಿದ್ದು ನಿಮಗೆ? ಆ ಥರ ಏನಿಲ್ಲ, ನೀವು ಉಳಿ ಆಮೇಲೆ ನೋಡ್ಕೊಳ್ಳೋಣ ಅಂದೆ. ಆಮೇಲೆ ಅನುಮಾನ ಬಂತು, ಡೌಟ್ ಬಂತು. ನಾನು ಬೇಲೂರು ಪಟ್ಟಣದ ಶಂಕರ ದೇವರ ಪೇಟೆಯ ಸಾರ್ವಜನಿಕ ರಸ್ತೆ, ಉದ್ಯಾನವನ ಹಾಗೂ ಪಾರ್ಕಿಗೆ ಮೀಸಲಿಟ್ಟಿದ್ದ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಲಾಗ್ತಾ ಇದೆ ಅಂತ ಸ್ಥಳೀಯ ನಿವಾಸಿಗಳು ಆರೋಪಿಸಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಶಂಕರ ದೇವರ ಪೇಟೆಯ ಸ್ಥಳೀಯ ನಿವಾಸಿ ಜಯಣ್ಣ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಹಾಲಪ್ಪ ಮತ್ತೆ ಚಂದ್ರು ಎಂಬುವವರು ರಸ್ತೆ, ಪಾರ್ಕ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ನಕ್ಷೆಯಲ್ಲಿ 30 ಅಡಿ ರಸ್ತೆ ಅಂತ ನಮೂದಾಗಿದ್ರು ಕೂಡ ವಾಸ್ತವದಲ್ಲಿ ಕೇವಲ 15ರಿಂದ 20 ಅಡಿ ಮಾತ್ರ ರಸ್ತೆ ಉಳ್ಕೊಂಡಿದೆ. ಸಾರ್ವಜನಿಕರ ಸಂಚಾರ ಹಾಗೂ ವಾಹನಗಳ ಓಡಾಟಕ್ಕೆ ತೀವ್ರ ತೊಂದರೆ ಆಗ್ತಾ ಇದೆ ಅಂತ ದೂರಿದ್ದಾರೆ. ಇನ್ನು ನಿವೇಶನಗಳನ್ನ ಗುರುತಿಸಿ ಆರಂಭದಲ್ಲಿ ಅಳವಡಿಸಲಾಗಿದ್ದ ಕಲ್ಲು ಮತ್ತೆ ಕಂಬಗಳನ್ನ ನಂತರ ತೆರವುಗೊಳಿಸಿ ಆ ಜಾಗವನ್ನ ಕೃಷಿ ಚಟುವಟಿಕೆಗೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತಕ್ಕಂಥ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಇನ್ನು ಸಾರ್ವಜನಿಕ ಉದ್ಯಾನವನಕ್ಕಾಗಿ ಮೀಸಲಿಟ್ಟ ಪ್ರದೇಶಕ್ಕೂ ಕೂಡ ಬೇಲಿ ಹಾಕಿ ಅಡಿಕೆ ಹಾಗೂ ತೆಂಗಿನ ಸಸಿಯನ್ನು ನೆಡಲಾಗಿದ್ದು ವಿವಿಧ ದಾರಿಗಳಲ್ಲಿ ತಂತಿ ಬೇಲಿಗಳನ್ನ ಅಳವಡಿಸುವ ಮೂಲಕ ಸಾರ್ವಜನಿಕರ ಮುಕ್ತ ಸಂಚಾರಕ್ಕೆ ಅಡ್ಡಿಪಡಿಸಲಾಗ್ತಾ ಇದೆ. ಈ ಕುರಿತು ಪ್ರಶ್ನಿಸಿದರೆ ಬೆದರಿಕೆ ಹಾಕ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಕ್ಕಂಥದ್ದು, ಜಗಳಕ್ಕೆ ಮುಂದಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಇನ್ನು ರಸ್ತೆ, ಪಾರ್ಕ್ ಹಾಗೂ ಸಾರ್ವಜನಿಕ ಜಾಗಗಳ ಮೇಲಿನ ಒತ್ತುವರಿಯನ್ನ ತೆರವುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಮತ್ತೋರ್ವ ಸ್ಥಳೀಯ ನಿವಾಸಿ ಮಧು ಅಂತಕ್ಕಂಥವ್ರು ಮಾತನಾಡಿದ್ದಾರೆ. 30 ಅಡಿ ಅಗಲದ ರಸ್ತೆಯಲ್ಲಿ ಬೇಲಿ ನಿರ್ಮಿಸಿ ರಸ್ತೆ ಅಗಲವನ್ನ ಕಡಿಮೆ ಮಾಡ್ಕೊಂಡಿದ್ದು 40 ಅಡಿ ರಸ್ತೆಯ ಭಾಗದಲ್ಲಿ ಜೋಳ ಬೆಳೆ ಬೆಳೆಯಲಾಗಿದೆ ಅಂತ ಆರೋಪಿಸಿದ್ದಾರೆ. ಇದರಿಂದ ಸಾರ್ವಜನಿಕರು ಹಾಗೂ ವಾಹನ ಸವಾರರಿಗೆ ತೊಂದರೆ ಉಂಟಾಗ್ತಾ ಇದ್ದು ಸುಮಾರು 100ಕ್ಕೂ ಹೆಚ್ಚು ಮನೆಗಳ ನಿವಾಸಿಗಳು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅಂಡ್ ಈ ಕುರಿತು ಹಲವು ಬಾರಿ ಪುರಸಭೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿ ರಸ್ತೆ, ಪಾರ್ಕ್ ಹಾಗೂ ಪಾರ್ಕಿಂಗ್ ಜಾಗಗಳ ಮೇಲಿನ ಒತ್ತುವರಿಯನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದರು. ಅಂಡ್ ಈ ಸಂದರ್ಭದಲ್ಲಿ ಸ್ಥಳೀಯರಾದ ಇಬ್ಬು, ಶಿವಣ್ಣ, ಲಕ್ಷ್ಮಣ್, ಮಂಜುನಾಥ್, ಲಲಿತಮ್ಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸರ್, ನಮ್ಮ ಮಧು ಅಂತ ಇಲ್ಲಿ ಸ್ಥಳೀಯದರು. ಇಲ್ಲಿ ನಮಗೆ ಹಾಲಪ್ಪ, ಚಂದ್ರ ಅನ್ನೋರು ತುಂಬ ತೊಂದರೆ ಕೊಡ್ತಾರೆ. ತಿರುಗಾಡೋ ದಾರಿಗಳನ್ನೆಲ್ಲ ಬೇಲಿ ಹಾಕ್ಕೊಂಡು 30 ಅಡಿ ಇದ್ದ ರೋಡನ್ನು 20 ಅಡಿ ಬಿಟ್ಟಾರೆ. ಮತ್ತು 40 ಅಡಿ ಇದ್ದ ರೋಡನ್ನು ಜೋಳ ಹಾಕಿದ್ದಾರೆ, ತೆರವು ಮಾಡಿಲ್ಲ. ಮತ್ತು ಪಾರ್ಕಿಂಗ್ ಜಾಗನ ತೆರವು ಮಾಡಿಲ್ಲ. ಎಲ್ಲ ಅವರೇ ಅನುಭವಿಸ್ಕೊಂಡು ಇಲ್ಲಿ ಪಬ್ಲಿಕರ್ಸ್ಗೆಲ್ಲ ತೊಂದರೆ ಆಗ್ತಿದೆ. ಮತ್ತು ನಮಗೆ ಸ್ಥಳೀಯರಿಗೂ ಕೂಡ ತೊಂದರೆ ಆಗ್ತಿದೆ. ವೆಹಿಕಲ್ಗಳಿಗೆ ಓಡಾಟಕ್ಕೆ ತೊಂದರೆ ಆಗುತ್ತೆ. ಹಾಲಪ್ಪ, ಚಂದ್ರ ಅನ್ನೋರ ಮೇಲೆ ಈ ಪುರಸಭಾ ಅಧಿಕಾರಿಗಳು ಇದನ್ನು ಗಮನ ಹಚ್ಕೊಂಡು ನಮ್ಗಳಿಗೆಲ್ಲ ತೆರವು ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಬಿಟ್ಕೊಡಿ ಅಂತ ಕೇಳಿದಾಗ ಹಿಂಗೆ ಅವ್ರು ನಾಟಕ ಮಾಡ್ತಾರೆ. ಅಲ್ಲಿ ಸೇರುತ್ತೆ, ಇಲ್ಲಿ ಸೇರುತ್ತೆ, ನಮ್ಮದು ಅದು ಇದು ಅಂತ ಹೇಳ್ತಾರೆ. ಅದರಿಂದ ಅವರು ವ್ಯಾಜ್ಯಕ್ಕೆ ಬರ್ತಾರೆ, ಹೊಡೆದಾಟ, ಗಲಾಟೆ, ಆಮೇಲೆ ಕೆಟ್ಟದಾಗಿ ಬೈತಾರೆ ಅವಿವೇಕ ಶಬ್ದಗಳಿಂದ. ಹಾಗಾಗಿ ನಮಗೆ ಅವ್ರ ಹತ್ರ ಮಾತಾಡೋಕ್ಕೆ ತೊಂದರೆ ಆಗ್ತಾಯಿದೆ. ತಾವು ಅಧಿಕಾರಿಗಳು ಇಲ್ಲಿ ಬಂದು ವೀಕ್ಷಣೆ ಮಾಡಿ ತೆರವು ಮಾಡಿಸ್ಕೊಡ್ಬೇಕು ಅಂತ ಪುರಸಭೆಯ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದೀವಿ ಪುರಸಭೆಗೂ ಕೂಡ. ಅವರು ಕೂಡ ಈ ಕಡೆ ಗಮನ ಹರಿಸಿಲ್ಲ, ನಮ್ಮ ಕಡೆ ಕೇಳ್ತಾ ಇದೀವಿ. ಹಾಗಾಗಿ ನಿಮ್ಮ ಮೀಡಿಯಾದವ್ರ ಜೊತೆ ಈಗ ಮಾತಾಡ್ತಾ ಇದೀವಿ. ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ? ಇಲ್ಲಿ ಹೆಚ್ಚು ಕಮ್ಮಿ ಒಂದು 100 ಮನೆ ಅಂದಾಜಿಗೆ ಪ್ರಾಬ್ಲಮ್ ಆಗುತ್ತೆ. ಈ ಕಡೆ ರೋಡ್ಗಳು, ಆ ಕಡೆ ಕೆಳಕ್ಕೆ ಹೋಗೋರಿಗೆ
ಮತ್ತು ಈ ಕಡೆ ಇರೋ ಮನೆಯವರಿಗೆ ಇಲ್ಲೊಂದು 20ರಿಂದ 30 ಮನೆಯವರಿಗೆ ಫುಲ್ ಸಮಸ್ಯೆ ಆಗ್ತಾಯಿದೆ. ಕಿರ್ಕ್ ಮಾಡ್ತಾರೆ, ಕಲ್ಲು ಕಂಬಗಳನ್ನ ಕಿತ್ತು ಬೇಲಿ ಹಾಕೋದು, ಕಂಬ ಇಲ್ಲಿ ತನಕ ಬರುತ್ತೆ ಅಂತ ಗಲಾಟೆ ಘರ್ಷಣೆಗೆ ಬರ್ತಾರೆ. ಹಂಗಾಗಿ ಈಗ ಇದನ್ನು ತೆರವು ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಗೆ ಇಲ್ಲಿ ಹಾಲಪ್ಪ ಮತ್ತು ಚಂದ್ರ ಅನ್ನೋರು ನಮಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ. ನಮಗಿಲ್ಲಿ ಕರೆಕ್ಟಾಗಿ ಅವರು 30 ಅಡಿ ರೋಡು ಅಂತ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬರೀ 20 ಅಡಿ ರೋಡು 15 ರೋಡ್ ಹುಡ್ಕೊಂಡು ರೋಡಲ್ಲಿ ಅವರು ಇಲ್ಲಿ ತಿರುಗಾಡೋಕ್ಕೆ ನಮಗೆ ತೊಂದರೆ ಆಗ್ತಾಯಿದೆ. ಮತ್ತು ಇಲ್ಲಿ ಅವರು ಹೊಲದಲ್ಲೆಲ್ಲ ಫಸ್ಟಿಗೆಲ್ಲ ಸೈಟ್ಗಳನ್ನೆಲ್ಲ ಮಾಡ್ಕೊಂಡು ಕಂಬ ಹಾಕ್ಕೊಂಡು ಸೈಟ್ಗಳನ್ನು ಮಾಡ್ಕೊಂಡಿದ್ರು. ಸೈಟೆಲ್ಲ ಮಾಡಾಗ ಅಲ್ಯೂಷನ್ ಆದಮೇಲೆ ಸೈಟ್ ಕಂಬನೆಲ್ಲ ಕಿತ್ತಾಕ್ಬಿಟ್ಟು ಈಗ ಅದನ್ನ ಅಗ್ರಿಕಲ್ಚರಾಗಿ ಉಪಯೋಗಿಸ್ಕೊಂಡು ತೋಟ ಇದೆಲ್ಲ ಮಾಡ್ಕೊಂಡು ಉಪಯೋಗಿಸ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಪಾರ್ಕ್ ಜಾಗ ಬಿಟ್ಕೊಂಡಿದ್ದಾರೆ, ಪಾರ್ಕ್ ಜಾಗ ತೋರಿಸಿದ್ದಾರೆ. ಅದು ಪಾರ್ಕಿಗೆಲ್ಲ ಅವರು ಬೇಲಿ ಹಾಕಬಿಟ್ಟು ಅಡಿಕೆ ತೆಂಗು ಎಲ್ಲ ಹಾಕ್ಕೊಂಡಿದ್ದಾರೆ. ಮತ್ತು ಅಕ್ಕಪಕ್ಕ ಇದು ಹೋಗೋ ದಾರಿ ಆಚಿಂದಿ ಜಿತ್ತಿ ಅಂತ ಹೇಳೋಕ್ಕೆಲ್ಲ ಬೇಲಿ ಹಾಕೊಂಡಿದ್ದಾರೆ. ಆಚಿಂಚಿಗೆ ಯಾರಿಗೂ ತಿರುಗಬಾರ್ದು ಆ ಥರ ಹೇಳ್ತಾರೆ. ಇದೆಲ್ಲ ನಮ್ಮದೇ ಜಾಗ, ನೀವು ಹೊರಗಡೆಯಿಂದ ಬಂದವರು, ನಿಮ್ಮದೇನು ಇಲ್ಲಿ ಏನಿಲ್ಲ, ಇಲ್ಲಿ ನಾವು ನೀವು ಕೇಳಬೇಕು ಅಂತ ಹೇಳ್ತಾರೆ. ನಮಗೆ ಅನಿಶ್ಚಿತವಾಗಿ ಏನಾರು ಕೇಳೋಕೆ ಹೋದ್ರೆ ನಮಗೆ ಕೆಟ್ಟದಾಗಿ ಮಾತಾಡ್ತಾರೆ, ಬೈತಾರೆ, ಜಗಳ ಮಾಡ್ತಾರೆ. ಆಮೇಲೆ ಇಲ್ಲಿ ತಂತಿ ಕಂಬಗಳನ್ನೆಲ್ಲ ಹಾಕೊಂಡು ಈಗ ಜನಗಳಿಗೆಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಗಂಡಸಿ ಹೋಬಳಿಯ ಲಾಳನಕೆರೆ ಗ್ರಾಮದಲ್ಲಿ ದೇವಸ್ಥಾನದ ಮುಂದೆ ಪ್ರಮಾಣ ಮಾಡುವಂತೆ ಹಾಕಿದ್ದ ಸವಾಲಿನ ರಾಜಕೀಯ ವಿದ್ಯಮಾನ ಇದೀಗ ತೀವ್ರ ಸ್ವರೂಪವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಸವಾಲು ಸ್ವೀಕರಿಸಿ ಸ್ಥಳಕ್ಕೆ ಹೋದಾಗ ಶಾಸಕ KM ಶಿವಲಿಂಗೇಗೌಡರ ಹತ್ತಿರದ ಸಂಬಂಧಿಗಳು ಅಂತ ಹೇಳ್ಕೊಳ್ತಕ್ಕಂಥವ್ರು ತಮ್ಮ ಮೇಲೆ ಪೂರ್ವ ನಿಯೋಜಿತವಾಗಿ ಹಲ್ಲೆ ನಡೆಸಿ ತೇಜೋವಧೆ ಮಾಡಲು ಯತ್ನಿಸಿದ್ದಾರೆ ಅಂತ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಮುಖಂಡ NR ಸಂತೋಷ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಅವರು, ನಾವು ಸವಾಲಿಗೆ ಉತ್ತರವಾಗಿ ಲಾಳನಕೆರೆ ಗ್ರಾಮಕ್ಕೆ ಹೋದಾಗ ಶಾಸಕ KM ಶಿವಲಿಂಗೇಗೌಡ ಹತ್ತಿರದ ನಿವಾಸದ ಸಂಬಂಧಿಕರು ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಮೂಲಕ ಪ್ರಮಾಣದ ಮೂಲ ವಿಷಯವನ್ನ ದಾರಿ ತಪ್ಪಿಸುವ ಹತಾಶ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ನಾನು ಅರಸೀಕೆರೆ ಜನತೆಯ ಮತ ಪಡೆದು ಯಾವುದೇ ಅಧಿಕಾರವನ್ನ ಅನುಭವಿಸ್ತಾ ಇಲ್ಲ, ಆದ್ರೂ ಕೂಡ ನನ್ನ ಸ್ವಂತ ಶ್ರಮದ ಸಂಪಾದನೆಯ ಹಣವನ್ನ ಪಡೆದುಕೊಂಡು ಪೂರ್ವ ನಿಯೋಜಿತವಾಗಿ ನನ್ನ ತೇಜೋವಧೆಗೆ ಯತ್ನಿಸಿರ್ತಕ್ಕಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಸಂತೋಷ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಾಮಿ ಶಿವಲಿಂಗಣ್ಣ ಅವರೇ, ನಿಮ್ಮ ಇಂತಹ ಕುತಂತ್ರದ ಹೊಡೆದಾಟ ಹಾಗೂ ಬೆದರಿಕೆ ಷಡ್ಯಂತ್ರಗಳಿಗೆ ಹೆದರಿ ಪಲಾಯನ ಮಾಡುವ ಹೇಡಿ ನಾನಲ್ಲ. ಎಲ್ಲಿಯವರೆಗೂ ನನಗೆ ಜನಬಲ ಮತ್ತೆ ದೈವ ಬಲ ಇರ್ತದೆಯೋ ಅಲ್ಲಿವರೆಗೂ ಕೂಡ ಇಂತಹ ಕುತಂತ್ರಗಳು ಸಾಕ್ತಾ ಇರುತ್ತೆ. ಆಗ್ಲಿ, ಅವಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇಂತಹ ಕೃತ್ಯಗಳಿಗೆ ನನ್ನ ಅರಸೀಕೆರೆಯ ಮಹಾಜನತೆ ಸೂಕ್ತ ಸಮಯದಲ್ಲಿ ತಕ್ಕ ಉತ್ತರವನ್ನ ನೀಡ್ತಾರೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂಡ್ ನಾನು ನುಡಿದಂತೆ ನಡೆದುಕೊಳ್ಳುವವನು ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಮಣ್ಣಿನ ಮಗ ಸನ್ಮಾನ್ಯ HD ದೇವೇಗೌಡರ ಕಂಚಿನ ಪ್ರತಿಮೆಯನ್ನ ಎಲ್ಲಾ ಸಮಾಜದ ಬಂಧುಗಳ ಆಶೀರ್ವಾದ ಹಾಗೂ ಸಹಕಾರದೊಂದಿಗೆ ಗಂಡಸಿ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ಸ್ಥಾಪಿಸುವುದು ಶತಸಿದ್ಧ ಅಂತ ಸವಾಲನ್ನು ಕೂಡ ಹಾಕಿದ್ದಾರೆ. ಯೋಗೇಶ ಊರಲ್ಲಿ ಇದ್ರು ಗ್ರಾಮಸ್ಥರಿಗೆ ಗೊತ್ತಾಗಲ್ಲ. ಊರಲ್ಲಿ ಇದ್ರ ಇಲ್ವಾ ಆ ಟೈಮಲ್ಲಿ ನೋಡಿ ಸರ್. ಈಗ ಊರಲ್ಲೇ ಇದ್ದ ಊರಲ್ಲೇ ಇದ್ದಣ ನಾವೆಲ್ಲ ಒಂದೇ ಪಾಯಿಂಟ್ ನಾವೇ ಹೇಳಿದ್ವು, ನೋಡಪ್ಪ ಫಸ್ಟ್ ದುಡ್ಡು ಇಸ್ಕೊಬ ಸಂತೋಷ್ ಹತ್ರ ಸ್ಟೇಜ್ ಮೇಲೆ ಕಲ್ಸಕ್ಕಲ್ಲ, ನಮಗೆ ಅಗೌರವ ಆಗುತ್ತೆ, ಸ್ಟೇಜ್ ಮೇಲೆ ಕಲ್ಸಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹಿಂಸೆ ಮಾಡಿ ನಾವು ಕಳಿಸಿದ್ವಿ. ಈಗ ಅವರು ಪ್ರಾಮಾಣಿಕತೆ ಹೇಳ್ತೀವಿ ಅಂತಾರೆ, ಆದ್ರೆ ಜನತೆ ಪ್ರಾಮಾಣಿಕತೆ ಮೇಲೆ ಅನುಮಾನ ಬಂದಿದೆ. ಈಗ ಇವರು ಪ್ರಾಮಾಣಿಕತೆ ಹೇಳ್ತಾ ಇದೀವಿ ಅಂತ ಹೇಳ್ತಾರೆ ದೇವಸ್ಥಾನ ಮುಂದೆ. ಆದ್ರೆ ಶಿವಣ್ಣ ಹೇಳೋದು, ಯೋಗೇಶ್ ಹೇಳೋದು, ಮತ್ತೆ ಈಗ ಇವೆಲ್ಲ ಇಲ್ಲಿ ಈಗ ಶಿವಣ್ಣನೇ ನಮ್ಮ ಹತ್ರ ಲೆಕ್ಕ ಕೊಟ್ಟರು ಇದಾವೆ, ಅವ್ರ ಹತ್ರನೇ ಇದಾವೆ. ಅದ್ರಲ್ಲಿ ತೆಗೆದು ತೋರಿಸಿ 4 ಲಕ್ಷ ಕೊಟ್ಟಿರೋದು ಅವರೇ ಕೊಟ್ಟವ್ರೆ ಅಂತ ಹೇಳಿದ್ರಲ್ಲ. 4 ಲಕ್ಷ ಒಂದ್ ನಿಮಿಷ 10 ಜನ ಕೂಗಾಡಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನ್ ನಿಮ್ಮೂರಿಗೆ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನ್ ದುಡ್ಡು ಕೊಟ್ಟಕ್ಕೆ ಮಾತಾಡ್ತೀನಿ, ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ. ಅದಾಗಬೇಡ. ತಿಂಗಳಾನುಗಟ್ಟಲೆ ಬೆಂಗಳೂರು ತಿರುಗಿ
ಯಾರ್ಯಾರು ಸುಳ್ಳು ಸುಮ್ಮನೆ ಏನು ಪಂಚಾಯತ್ ಗಾಳಿಗೆಲ್ಲ ಬೆಳಕು ಇಡೀ ಆಸೋ ಜಿಲ್ಲೆಗೆಲ್ಲ ಬೆಳಗುತ್ತೆ ಮಾಡ್ಬಿಡಿ ಸುಳ್ಳು ಅರಸೀಕೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಎಚ್.ಸಿ. ಮಹದೇವಪ್ಪ ಅವರ ಅಭಿಮಾನಿ ಬಳಗದ ವತಿಯಿಂದ ಸಚಿವ ಸ್ಥಾನಗಳಿಗೆ ಒತ್ತಾಯ ಕೇಳಿಬಂದಿದೆ. ಈಗ ಎಚ್.ಸಿ. ಮಹದೇವಪ್ಪ ಹಾಗೂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನವನ್ನು ನೀಡುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಸಮಿತಿಯ ಜಿಲ್ಲಾಧ್ಯಕ್ಷ ಹಾಗೂ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ, ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದ್ದು ಸಂವಿಧಾನ ಚಿಂತಕರಾದ ಮಹದೇವಪ್ಪನವರಿಗೆ ಹಾಗೂ ಹಾಸನ ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಅರಸೀಕೆರೆ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಎಂದೇ ಖ್ಯಾತಿ ಪಡೆದಿರತಕ್ಕಂಥ 4 ಬಾರಿ ಶಾಸಕರಾಗಿ ಅರಸೀಕೆರೆ ತಾಲೂಕಿಗೆ ಉತ್ತಮ ಸೇವೆ ನೀಡಿರತಕ್ಕಂಥ ಕೆ.ಎಂ. ಶಿವಲಿಂಗೇಗೌಡರಿಗೂ ಕೂಡ ಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತ ಆಗ್ರಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಬಲ ಮುರುಗನ್, ಡಿಎಸ್ಎಸ್ ನ ಮುಖಂಡರಾದ ಗೋವಿಂದ ರಾಜು, ಕಾಂಗ್ರೆಸ್ ಮುಖಂಡ ಗೌಸ್ ಖಾನ್ ಮತ್ತಿತರರು ಹಾಜರಿದ್ದರು. ಸಚಿವ ಸ್ಥಾನ ಕೊಡಲೇಬೇಕು, ಸಚಿವ ಸ್ಥಾನ ಕೊಡಲೇಬೇಕು. ಬಂಧುಗಳೇ, ಈ ದಿನ ನಾವು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಎಚ್.ಸಿ. ಮಹದೇವಪ್ಪ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತೇನು ನಾವು ಒಂದು ಸಚಿವ ಸ್ಥಾನಕ್ಕಾಗಿ ಆಗ್ರಹಿಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ದಲಿತರ ಆಶಾಕಿರಣ, ಸಂವಿಧಾನದ ಚಿಂತಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಇವತ್ತು ರಾಜ್ಯದಲ್ಲಿ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ಕೊಂಡು ದಲಿತರನ್ನೆಲ್ಲ ಒಗ್ಗಟ್ಟು ಮಾಡಿಕೊಂಡು ಅವರು ಇವತ್ತು ಸಚಿವರಾಗಿ ಮುಂದುವರಿತಾ ಇದ್ರು. ಈಗ ಏನು ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವ್ರನ್ನ ಸಚಿವ ಸ್ಥಾನ ಕೊಡಲೇಬೇಕು. ಹಾಗೂ ಅವರು ಮಾಡಿದಂಥ ಈ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷ ಸಚಿವರ ಕೆಲಸ ಮಾಡಿದ್ದಾರೆ, ಆ ಎಲ್ಲ ಕೆಲಸಗಳು ಸಹ ಇವತ್ತು ಜನಪ್ರಿಯವಾಗಿದ್ದಾರೆ, ಜನ ಮೆಚ್ಚುವಂಥ ರೀತಿಯಲ್ಲಿ ಸಂವಿಧಾನ ಮೆಚ್ಚುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ನಂತರದಲ್ಲಿ ಎಲ್ಲ ದಲಿತರಿಗೆ ಬಂಧುಗಳೇ, ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ಮತ್ತು ಎಚ್.ಸಿ. ಮಹದೇವಪ್ಪರ ಬಳಗದ ವತಿಯಿಂದ ಅರಸೀಕೆರೆ ಕ್ಷೇತ್ರದಲ್ಲಿ ಇವತ್ತು ಏನು ಈಗ ನಮ್ಮ ಹೊಸ ಮುಖ್ಯಮಂತ್ರಿಯಾದ ಮುಖ್ಯಮಂತ್ರಿ 3ನೇ ತಾರೀಕು ಆಗಂತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಂಪುಟ ಏನು ಪಟ್ಟಿಗಳು ಸಚಿವರುಗಳ ಸ್ಥಾನಗಳು ಯಾರ್ಯಾರಿಗೆ ಅಂತ ಪಟ್ಟಿಗಳು ಬಿಡುಗಡೆ ಆಗ್ತಾ ಇದೆ. ಅದರಲ್ಲಿ ಹಿಂದೆ ಇದ್ದಂಥ ಮಾಜಿ ಸಚಿವರು ಎಚ್.ಸಿ. ಮಹದೇವಪ್ಪ ಅವರು ಏನು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿ ಭಾಳ ದಲಿತರಿಗೆ ಹೆಚ್ಚಿನ ರೀತಿಯಲ್ಲಿ ಈ ಜನಾಂಗದಲ್ಲಿ ತುಳಿತಕ್ಕೆ ಒಳಗಾದಂಥ ಜನಾಂಗದಲ್ಲಿ ಅವ್ರು ಮಾಡೋಂಥ ಕೆಲಸ ಎಲ್ಲರೂ ಸವಲತ್ತು ಪಡ್ಕೊಂಡು ಒಂದು ಶೋಷಣೆಗೆ ಒಳಗಾಗಿದ್ದ ಜನಕ್ಕೆ ಒಂದು ಒಳ್ಳೆ ರೀತಿ ಒಂದು ರಕ್ಷಣೆ ಸಿಕ್ಕಿದೆ. ಈಗ ಮತ್ತೆ ಅವ್ರನ್ನ ಮತ್ತೆ ಪುನಃ ಬೇರೆ ಯಾವುದೇ ಇಲಾಖೆ ಕೊಡಲಿ ಮತ್ತೆ ಅವ್ರಿಗೂ ಸಚಿವ ಸ್ಥಾನ ನೀಡಬೇಕು. ಅದೇ ರೀತಿ ನಮ್ಮ ಅರಸೀಕೆರೆ ಕ್ಷೇತ್ರಕ್ಕೆ ಇಡೀ ಸ್ವಾತಂತ್ರ್ಯ ಬಂದಿದ್ದರಿಂದ ಇಲ್ಲಿವರೆಗೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೇರೆ ಬೇರೆ ಅವರಿಗೆ ಗೆದ್ದವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಆದರೆ ನಮ್ಮ ಅರಸೀಕೆರೆ ತಾಲೂಕಿಗೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೃತನ ತಾಯಿಯಿಂದ ದೂರು, ಪತ್ನಿ ಪುತ್ರನಿಂದಲೇ ಹೋಟೆಲ್ ಮಾಲೀಕನ ಕೊಲೆ ಶಂಕೆ, ಹೂತಿದ್ದ ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆ. ಸಾರ್ವಜನಿಕ ರಸ್ತೆ ಪಾರ್ಕ್ ಒತ್ತುವರಿ ಆರೋಪ, ಸೂಕ್ತ ಕ್ರಮಕ್ಕೆ ಸ್ಥಳೀಯರ ತೀವ್ರ ಆಗ್ರಹ, ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 100ಕ್ಕೂ ಹೆಚ್ಚು ಕುಟುಂಬಗಳ ಆಕ್ರೋಶ. ಎನ್ಆರ್ ಸಂತೋಷ್ ಮೇಲೆ ಹಲ್ಲೆ ಆರೋಪ, ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಜೆಡಿಎಸ್ ತೀವ್ರ ವಾಗ್ದಾಳಿ, ಗಂಡಸಿಯಲ್ಲಿ ದೇವೇಗೌಡರ ಕಂಚಿನ ಪ್ರತಿಮೆ ಸ್ಥಾಪಿಸುವುದಾಗಿ ಭರವಸೆ. ಎಚ್.ಸಿ. ಮಹದೇವಪ್ಪ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡುವಂತೆ ಪಟ್ಟು, ಅರಸೀಕೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘಟನೆಗಳಿಂದ ತೀವ್ರ ಒತ್ತಾಯ, ಅಭಿಮಾನಿಗಳಿಂದ ಶಾಸಕ ಶಿವಲಿಂಗೇಗೌಡ ಪರ ಬ್ಯಾಟಿಂಗ್. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತತ ಕಡೆ ನಮ್ಮ ಕಡೆ.